ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಗಿರಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಿದ್ದೀನಿ. ಯಾರೆಲ್ಲರೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಸೂಪರ್ ಆಗಿರುವಂಥ ಹೋಟೆಲ್ ಸ್ಟೈಲಿಯ ನ್ಯೂಡಲ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಯಾವ ರೀತಿ ಹೋಟೆಲಲ್ಲಿ ಎಲ್ಲರ ಫಂಕ್ಷನ್ಗಳಿಗೆ ಹೋದ್ರೆಲ್ಲ ನ್ಯೂಡಲ್ಸ್ ಮಾಡಿಕೊಡ್ತಾ ಇರ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಒಂದು ಸಲ ಮನೇಲಿ ಟ್ರೈ ಮಾಡಿ, ಮನೇಲೆ ಮಕ್ಕಳಿಗೆಲ್ಲ ಮಾಡಿಕೊಡಿ. ನೀವು ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ಬೇಗನೆ ರೆಡಿ ಆಗುತ್ತೆ. ಇವಾಗ ನಾನು ನ್ಯೂಡಲ್ಸ್ನ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಕ್ಯಾಪ್ಸಿಕಮು, ಕ್ಯಾಬೇಜು, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇವಾಗ ಪೆಪ್ಪರ್ ಪುಡಿ, ಸೋಯಾ ಸಾಸು, ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ರುಚಿಯಾಗಿ ಸೊಗಸಾಗಿ ಮಾಡ್ಕೋಬೋದು ಅಂದರೆ ಬೇಗ ಬೇಗ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಸೊಗಸಾಗಿರುತ್ತೆ ಅಂತ ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ ನೀರು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ. ಕುದಿಸ್ಕೊಂಡು ಒಂದಂಥ ಪಾತ್ರೆಗೆ ನ್ಯೂಡಲ್ಸ್ನ ಸೇರಿಸ್ಬೇಕು ನೋಡಿ. ನ್ಯೂಡಲ್ಸು ಅದು ಬೇಯ್ತಾ ಕೆಳಗಡೆ ಬಂದ್ಬಿಡುತ್ತೆ. ಅದರಿಂದ ನಾನು ನ್ಯೂಡಲ್ಸ್ನ ನಿಲ್ಲಿಸಿ ಬೇಯಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಆಯೆಲ್ಲ ಸೇರಿಸಿ ಉದುರಾಗಿ ನ್ಯೂಡಲ್ಸ್ ಇರಬೇಕಲ್ವ, ಅದರಿಂದ ಆಯೆಲ್ಲ ಹಾಕಬೇಕು ನೋಡಿ. ಒಳಗಡೆ ಹೊಂಟೋಗ್ಬಿಡುತ್ತೆ. ಬೇಯ್ತಾ ಒಳಗಡೆ ಹೊಂಟೋಗ್ಬಿಡುತ್ತೆ ಸ್ನೇಹಿತರೆ. ಯಾವ ರೀತಿ ಬೇಯ್ತಾ ಇದೆ ನ್ಯೂಡಲ್ಸ್ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರೆಸಿಪಿನ ಮನೇಲಿ ಮಾಡಿ ಸ್ನೇಹಿತರೆ. ನಾನು ಇವಾಗ ಒಂದು ಬಾಂಡಿನ ತೊಗೊಂಡಿದ್ದೀನಿ. ಅದು ಬೇಯ್ತಾ ಇರಲಿ. ಅದಕ್ಕೆ ಆಯೆಲ್ಲ ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಕ್ಯಾಬೇಜ್ನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಈಗ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಚೆನ್ನಾಗಿ ನ್ಯೂಡಲ್ಸ್ ಬೆಂದಿದೆ. ಅದನ್ನ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಿಸಿ ನೋಡಿ. ಸ್ವಲ್ಪ ನೀರನ್ನ ಸೇರಿಸ್ಬೇಕು. ಉದುರಾಗಿರಬೇಕು, ಇಲ್ಲಾಂದ್ರೆ ಬೆಂದೋಗ್ಬಿಡುತ್ತೆ ಅದರಿಂದ. ಇವಾಗ ವೆಜಿಟೇಬಲ್ಸ್ ಎಲ್ಲ ಬೇಯ್ತಾ ಇದೆ ನೋಡಿ ಸ್ನೇಹಿತರೆ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಸಾಲ್ಟ್ನ ಸೇರಿಸ್ತಾ ಇದ್ದೀನಿ. ಪೆಪ್ಪರ್ ಪುಡಿನ ಸೇರಿಸ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಸೋಯಾ ಸಾಸು, ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ ನೋಡಿ. ನೀಟಾಗಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹೊರಗೆ ತಿನ್ನೋ ಬದಲು ಮನೇಲಿ ರೀತಿ ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ಕೊಡಿ, ತಿಂತಾರೆ ನೋಡಿ. ಯಾವ ರೀತಿ ನ್ಯೂಡಲ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿಯಾದ ಸೊಗಸಾದ ನ್ಯೂಡಲ್ಸ್ ರೆಡಿಯಾಗಿದೆ. ಎಲ್ಲ ಒನ್ ಮೋರ್ ಅಂದ್ಕೊಂಡು ತಿನ್ನಿ. ಸೂಪರ್ ಅಂದರೆ ಸೂಪರ್ ಸ್ನೇಹಿತರೆ. ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಹೋಟೆಲ್ ಶೈಲಿಯ ಸೂಪರ್ ಆಗಿರುವಂಥ ನ್ಯೂಡಲ್ಸ್ ರೆಸಿಪಿ ರೆಡಿ. ಎಷ್ಟು ಫಾಸ್ಟಾಗಿ, ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಈ ರೀತಿ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಹೋಟೆಲ್ ಶೈಲಿನ ಸೂಪರ್ ಆಗಿರುವಂಥ ನ್ಯೂಡಲ್ಸ್ ರೆಸಿಪಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಯಾವಾಗಲೂ ಮನೇಲಿ ಮಾಡ್ತಾ ಇರ್ತೀನಿ. ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಮುಂದೆ ನಾನು ಶೇರ್ ಮಾಡಿದ್ದೀನಿ. ಖಂಡಿತ ಇದೇ ರೀತಿ ನಿಮ್ಮ ಮನೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ. ನನ್ನ ಚಾನಲ್ ಬೆಳೆಯೋ ಅವಕಾಶ ಮಾಡಿಕೊಡಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇರಲಿ ಸ್ನೇಹಿತರೆ. ಒಮ್ಮೆ ಇದನ್ನು ಮಾಡಿ ನೋಡಿ, ಪೂರ್ತಿ ವೀಡಿಯೋಗಳನ್ನ ನೋಡಿ. ನಾನು ಒಳ್ಳೆ ಅಡುಗೆ ರೆಸಿಪಿಗಳನ್ನೆಲ್ಲ ಹಾಕ್ತಿದ್ದೀನಿ. ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ನಮಸ್ಕಾರ.